ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಹುಷಾರಿಲ್ಲದ ಕಾರಣ ಆಕೆಗೆ ಸ್ನಾನ ಮಾಡಲು ಬೇಡ ಎಂದಿದ್ರು ವೈದ್ಯರು. ಹೀಗಾಗಿ ಆಕೆ ಸ್ನಾನ ಮಾಡದೆ ಬರೀ ಕೈಕಾಲು ಮುಖ ತೊಳ್ಕೊಂಡು ಸೀರೆ ಬದಲಿಸೋಣ ಅಂದ್ಕೊಂಡಿದ್ಲು. ಹಾಗೆ ಅಮ್ಮಗೆ ಸೀರೆ ಉಡಲು ಸಹಾಯ ಮಾಡಲು ಕೇಳ್ಕೊಂಡಿದ್ಲು. ಅಮ್ಮು ಕೂಡ ಅದಕ್ಕೆ ಒಪ್ಪಿಗೆ ನೀಡಿದ್ಲು. ಕೈಗೆ ಗಾಯ ಆಗಿತ್ತಲ್ವಾ, ನೆರಿಗೆ ಹಿಡಿದು ಸೀರೆ ಹಾಕೋದು ಕಷ್ಟ. ಹಾಗೆ ಲಕ್ಕಿ ಬೇರೆ ಇಲ್ಲಿ ಮದುವೆ ಆದವರು ಸೀರೆನ ಹಾಕಬೇಕು ಎಂದಿದ್ದ ಕಾರಣ ಊರಿಂದ ಬರುವಾಗ ಚಾರು ಬೇರೆ ಯಾವ ಡ್ರೆಸ್ ತಂದಿರಲಿಲ್ಲ. ಸೀರೆ ಬಿಟ್ಟು ಅಮ್ಮಗಾಗಿ ಕಾದು ಕೂತಿದ್ಲು ಚಾರು ತನ್ನ ಕೋಣೆಯಲ್ಲಿ. ಏನಮ್ಮು ಇನ್ನೂ ಬರಲಿಲ್ಲ, ಮೊನ್ನೆ ರಾತ್ರಿಯಿಂದ ಇದೇ ಸೀರೆಯಲ್ಲಿದ್ದೀನಿ ಎಂದು ಆಲೋಚಿಸುತ್ತಾ ಕೂತಿದ್ದವಳ ರೂಮಿಗೆ ಬರುವ ಅಮ್ಮು, ಚಾರು ಅರ್ಜೆಂಟ್ ಕೆಲಸ ಕಾಣೆ, ಮಾಡಲೇಬೇಕು, ಆಮೇಲೆ ಉಡಿಸ್ತೀನಿ ಓಕೆನಾ ಎಂದಾಗ, ಹಾಗೆಲ್ಲ ಹೇಳ್ಬೇಡ ಅಮ್ಮು, 2 ನಿಮಿಷ ಸೀರೆ ಉಡಿಸಿ ಹೋಗು, ನನಗೆ ಈ ಸೀರೆ ಹಿಂಸೆ ಆಗ್ತದೆ, 2 ದಿವಸ ಆಗ್ತಾ ಬಂತು ಎಂದು ಚಾರು ಹೇಳುವಾಗ ಎಲ್ಲವನ್ನು ಕೇಳಿಸಿಕೊಂಡಂತೆ ಬಂದಿದ್ದು ಅಜ್ಜಿ ಸುಮಾ. ಯಾವಾಗ ಅಮ್ಮು, ಅರ್ಜೆಂಟ್ ಕೆಲಸ ಕಾಣೆ, ಮೀಟಿಂಗ್ ಇದೆ, ಇಲ್ಲೇ ಎಲ್ಲೋ ಬಂದಿದ್ದಾರಂತೆ ಪ್ಲೀಸ್ ಎಂದಳೋ ಆವಾಗ ಕೊಂಚ ಧ್ವನಿ ಏರಿಸಿಕೊಂಡ ಅಜ್ಜಿ, ನೀನೇ ಸೀರೆ ಉಡಿಸ್ಬೇಕೆಂದು ಯಾರೂ ಇಲ್ಲಿ ಕಾಯ್ತಿಲ್ಲ, ಕೆಲಸ ನೋಡ್ಕೊ ಹೋಗು, ಅವಳಿಗೆ ಸೀರೆ ಉಡಿಸಲು ಅವಳ ಗಂಡ ಇದ್ದಾನೆ, ಅವನೇ ಉಡಿಸ್ತಾನೆ ಬಿಡು ಎಂದವರ ಮಾತು ಕೇಳಿಸ್ಕೊಂಡ ಚಾರು, ಏನು ಲಕ್ಕಿ ಸೀರೆ ಉಡಿಸೋದಾ, ಬೇಡ ಅಜ್ಜಿ, ಅಮ್ಮು 10 ನಿಮಿಷ ಉಡಿಸಿ ಹೋಗ್ತಾಳೆ ಎಂದಳು. ಲಕ್ಕಿ ಮತ್ತೆ ಚಾರು ಮಧ್ಯೆ ಇರುವ ಪ್ರೀತಿ ಸೀರೆ ಉಡಿಸುವಷ್ಟರ ಮಟ್ಟಿಗೆ ಬೆಳೆದಿಲ್ವಲ್ಲ, ಅದೇ ಅವಳ ಆತಂಕಕ್ಕೆ ಕಾರಣವಾಗಿತ್ತು. ಅಜ್ಜಿ, ನೀವು ಹೇಳೋದು ಸರಿನೇ, ಲಕ್ಕಿಯವರು ಚಾರು ಗಂಡ, ಲಕ್ಕಿ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ, ಚಾರು ಲಕ್ಕಿಯವ್ರ ಕೈಯಲ್ಲೇ ಉಡಿಸ್ಕೊಳ್ಳೆ. ಅಮ್ಮವಿಗೆ ಇದನ್ನು ಹೇಳ್ತಿರ್ಬೇಕಾದ್ರೆ ಒಳಗೊಳಗೆ ಸಣ್ಣ ನಗುವೊಂದು ಮೂಡಿತ್ತು. ಆದರೂ ಅದನ್ನು ತಡೆ ಹಿಡ್ಕೊಂಡು ಚಾರು ಲಕ್ಕಿಯನ್ನು ಒಂದು ಮಾಡೋದಕ್ಕೆ ಹೊಸ ಆಟ ಶುರು ಮಾಡಿ ಅದರಂತೆ ಲಕ್ಕಿ ಸೀರೆ ಉಡಿಸ್ಲಿ ಎಂದು ಅಜ್ಜಿಯ ಪರ ವಹಿಸಿದ್ಲು. ಅದೇ ಸಮಯಕ್ಕೆ ಬರುವ ಸಾನ್ವಿ ಲಕ್ಕಿಯಲ್ಲಿ ಸೀರೆ ಉಡಿಸಿ ಬಿಡ್ತಾನೋ ಎನ್ನುವ ಭಯದಲ್ಲಿ, ದಚ್ಚು ಮಾವ ಸೀರೆ ಉಡಿಸೋದಾ, ಬೇಡ ಬೇಡ ಎಂದ್ಕೊಂಡು, ಪಾಪ ಚಾರು, ಏನಮೂಲ್ಯ ಸೀರೆ ಉಡ್ಸೋಕ್ಕಾಗಲ್ವಾ, ಹೋಗ್ಲಿ ಬಿಡು ನಾನೇ ಹೆಲ್ಪ್ ಮಾಡ್ತೀನಿ ಎಂದಾಗ ಹೋದ ಉಸಿರು ವಾಪಸ್ಸಾಗಿತ್ತು ಚಾರುಗೆ. ತುಂಬ ಥ್ಯಾಂಕ್ಸ್ ಸಾನ್ವಿ, ಬನ್ನಿ ಬೇಗ ಸೀರೆ ಎಂದು ಇನ್ನೂ ಚಾರು ಮಾತಾಡ್ತಿರುವಾಗಲೇ ಅದಕ್ಕೆ ಅಡ್ಡಿಯಾಗಿ, ಏನು ಬೇಡ, ಮೊದಲು ಕಾಲೇಜಿಗೆ ಹೋಗು, ಹೊತ್ತಾಯಿತು, ಲಕ್ಕಿ ಉಡಿಸ್ತಾನೆ ಎಂದರು ಅಜ್ಜಿ. ಅವ್ರ ಮಾತಿಗೆ, ಅಜ್ಜಿ ಪಾಪ ಚಾರು, ಲಕ್ಕಿ ಬರೋವರೆಗೂ ಕಾಯಬೇಕಾ, ನಾನು ಉಡ್ಸ್ಕೊ ಹೋಗ್ತೀನಿ ಬಿಡಿ ಎಂದ ಸಾನ್ವಿ ಮಾತಿಗೆ ಕೋಪಗೊಂಡ ಅಜ್ಜಿ, ಸುಮ್ಮನೆ ಹೋಗು ಅಂದರೆ ಹೋಗ್ತಾ ಇರಬೇಕು, ಅಧಿಕ ಪ್ರಸಂಗತನ ತೋರಿಸಿದ್ರೆ ಒಂದು ಬಿಡಬೇಕಾಗತ್ತೆ ಎಂದು ಎಚ್ಚರಿಸಲು ಭಯಗೊಂಡು ಓಡಿದ್ಲು. ಅವಳಿಗೆ ಅಜ್ಜಿಯ ಕೈಯಲ್ಲಿ ಏಟು ತಿಂದ ಅನುಭವವಿತ್ತಲ್ವಾ, ಅದಕ್ಕೆ ಅವಳು ಹೊರಗಡೆ ಹೋಗಿದ್ದು ನೋಡಿದ ಚಾರು ಉಗುಳು ನುಂಗುತ್ತಾ, ಅಜ್ಜಿ ಶರ್ಮಿಳಾ ಅತ್ತೆ ಸಹಾಯ ತಗೊಂಡು ಸೀರೆ ಉಡ್ಕೋತೀನಿ, ಲಕ್ಕಿ ಮುಂದೆ ಹೇಗೆ ಎಂದು ಮುಜುಗರ ತೋರುತ್ತಾ ತಲೆ ತಗ್ಗಿಸಿದಾಗ, ಅಜ್ಜಮ್ಮ ನಾನು ಹೇಳಿಲ್ವಾ, ಲಕ್ಕಿ ಚಾರು ಇಬ್ಬರು ಮಧ್ಯೆ ಸಂಸಾರ ಇನ್ನೂ ಶುರುವಾಗಿಲ್ಲ, ನಿಮ್ಮ ಮುಂದೆ ನಟನೆ ಮಾಡ್ತಿದ್ದಾರೆ, ಅವರಲ್ಲಿ ಹೊಂದಾಣಿಕೆ ಇಲ್ಲ, ಅವ್ರ ಮದುವೆ ಆಕಸ್ಮಿಕವಾಗಿ ನಡೆದದೇ ಎಲ್ಲದಕ್ಕೂ ಕಾರಣ, ನೀವು ಜೋರು ಮಾಡಿ ಸೀರೆ ವಿಚಾರದಿಂದ ಇಬ್ಬರನ್ನ ಒಂದು ಮಾಡಬೇಕು ಎಂದು ಮೆತ್ತಗೆ ಅಜ್ಜಿ ಕಿವಿಯಲ್ಲಿ ಊದಿದಳು ಅಮ್ಮು. ಅಜ್ಜಿ ಬಳಿ ಚಾರು ಯಾವುದೋ ಬಲವಾದ ಕಾರಣದಿಂದ ಲಕ್ಕಿನ ಮದುವೆ ಆಗಿದ್ದು ಎಂದು ಹೇಳಿ, ಅವರಲ್ಲಿ ಇನ್ನೂ ಸಂಸಾರ ಶುರುವಾಗಿಲ್ಲ ಎನ್ನುವ ವಿಚಾರವನ್ನು ಹೇಳಿ, ಜಾತ್ರೆ ಮುಗಿಯುವಷ್ಟರಲ್ಲಿ ಅವರನ್ನು ಒಂದು ಮಾಡಬೇಕೆಂದು ಕೂಡ ಹೇಳಿ ಕರ್ಕೊಂಡು ಬಂದಿದ್ದಾಳೆ ಅಮ್ಮು. ಬಿಬಿ ಆಸ್ಪತ್ರೆಯಲ್ಲಿ ಮಾತಾಡಿದ ಕೆಲ ಮಾತುಗಳಿಂದ ಅಜ್ಜಿಗೂ ಅನುಮಾನ ಬಂದಿತ್ತು ಅನಿಸುತ್ತೆ. ಅದಕ್ಕೆ ಒಂದು ಕೈ ನೋಡ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ಬಟ್ಟೆ ಬದಲಿಸೋಕೆ ನಿನ್ನ ಗಂಡನ ಸಹಾಯ ತಗೋ, ಅದರಲ್ಲೇನಿದೆ, ನಿನ್ನ ಗಂಡ ತಾನೆ, ಅವ್ನು ನಿನ್ನ ಬಟ್ಟೆ ಬದಲಿಸಲು ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಎಂದರು ಅಜ್ಜಿ. ಅದಕ್ಕೂ ಲಕ್ಕಿ ಸಹಾಯನಾ ಎಂದು ಕಣ್ಣು ಬಿಟ್ಟವಳ ನೋಡಿ, ಅವನು ನಿನ್ನ ಗಂಡ ತಾನೆ ಎಂದು ಕೇಳಿದ್ರು. ಹ್ಞೂ ಅಜ್ಜಿ ಎಂದಳು. ಸಹಾಯ ತಗೋ, ಗಂಡ ಸೀರೆ ಉಡಿಸೋದ್ರಲ್ಲಿ ತಪ್ಪೇನಿದೆ, ನಗ್ನಳಾಗಿರೋ ಹೆಣ್ಣನ್ನು ನೋಡೋದಕ್ಕೆ ಇಬ್ಬರಿಗಷ್ಟೇ ಅವಕಾಶ, ಒಂದು ಅವಳು ಹೆತ್ತ ತಾಯಿಗೆ, ಇನ್ನೊಂದು ಕಟ್ಕೊಂಡ ಗಂಡನಿಗೆ, ಅವನಿಗೆ ಹಕ್ಕಿದೆ, ಎಲ್ಲ ಜವಾಬ್ದಾರಿಯೂ ಇದೆ ಎಂದವರ ಮಾತು ಕೇಳಿಸ್ಕೊಳ್ಳುತ್ತಾ ಬಂದಿದ್ದ ಬಿಬಿ ಏನೋ ದೊಡ್ಡದಾದ ಭಾಷಣವನ್ನೇ ಬೀಗ್ತಿದ್ದಾರೆ ಅಜ್ಜಿ ಎನ್ನುವ ವಿಚಾರ ಅವನಿಗೆ ಗೊತ್ತಾಗಿತ್ತು. ಏನಿಲ್ಲಿ ಏನು ನಡೀತಿದೆ ಎಂದಾಗ, ಬಂದ ಮೊಮ್ಮಗನೆ ಬಾಪ ಎಂದವರು ಅವನ ಕೈಗೆ ಸೀರೆ ಇಟ್ಟು, ತಗೋ ನೀನು ಹೆಂಡತಿಗೆ ಸೀರೆ ಬದಲಿಸ್ಬೇಕಂತೆ, ಆಕೆಗೆ ಸಹಾಯ ಮಾಡು ಎಂದರು. ವಾಟ್, ನಾನಾ? ಅವನ ಬಾಯಿಂದ ಬಂದ ಅಚ್ಚರಿಯ ಮಾತೆ ಹೇಳಿತ್ತು, ನಾವಿನ್ನೂ ಅಷ್ಟು ಮುಂದುವರೆದಿಲ್ಲ ಎಂದು. ಅವರಿಬ್ಬರನ್ನು ಒಂದು ಮಾಡುವ ಸಲುವಾಗಿಯೇ ಬಂದಿದ್ದ ಅಜ್ಜಿ, ಇಲ್ಲ ಬೇರೆ ಯಾರನ್ನು ಕಳಿಸ್ಬೇಕಾ, ಅವಳು ನಿನ್ನ ಹೆಂಡತಿ, ನೀನು ಅವಳ ಗಂಡ, ಹೆಂಡತಿಗೆ ಸಹಾಯ ಮಾಡು ತಪ್ಪ, ಸುಮ್ಮನೆ ಸೀರೆ ಉಡಿಸು
ಎಂದ ಗತ್ತಿನ ಮಾತಿನ ಮುಂದೆ ಬೀಬಿ ಎದುರುತ್ರ ನೀಡಲಿಲ್ಲ. ಬದಲಾಗಿ ಚಾರು ಮುಖ ನೋಡ್ದ. ಮುಂದೇನು ಎನ್ನುವಂತೆ ಮುಖ ಸಣ್ಣದಾಗಿ ಮಾಡಿಕೊಂಡು ತಲೆ ತಗ್ಗಿಸಿ ನಿಂತಿದ್ಲು. ಒಳಗೊಳಗೆ ನಕ್ಕನು. ಅಮ್ಮು ನಡಿ, ನಿಂಗೇನು ಅರ್ಶಿನ ಕುಂಕುಮ ಕೊಡಬೇಕಾ, ನಡಿ ಎಂದು ಕರ್ಕೊಂಡು ಹೊರಗಡೆ ಹೋಗಿ ಬಾಗ್ಲಾಕೊಳ್ಳೋ ಮೊಮ್ಮಗನೇ, ಮೊದಲನೇ ಸತಿ ಸೀರೆ ಉಡಿಸೋವಾಗ ಸಮಯ ಹೆಚ್ಚು ಬೇಕಾಗುತ್ತೆ. ನಿಧಾನವಾಗಿ ತಾಳ್ಮೆಯಿಂದ ಸೀರೆ ಉಡಿಸು. ಗೊತ್ತಾಗದಿದ್ರೆ ಅದೇನೋ ಈಗಿನ ಕಾಲದಲ್ಲಿ ಟ್ಯೂಬ್ ನೋಡ್ತಿರಲ್ವ, ಅದನ್ನು ನೋಡ್ಕೊಂಡು ಉಡಿಸು. ಏನಲ್ಲೋ, ಅಯ್ಯೋ ಅಜ್ಜಿ, ಅದು ಟ್ಯೂಬ್ ಅಲ್ಲ, ಯೂಟ್ಯೂಬ್ ಎಂದಿದ್ಲು ಅಮ್ಮು. ಇಬ್ಬರು ಹೊರಗಡೆ ಹೋಗಿ ಕಿಲಕಿಲ ನಕ್ಕಿ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಚಾರು ಉಸಿರಾಟ 500ರ ಗಡಿ ಏರಿತ್ತು. ಅವನನ್ನು ನೇರವಾಗಿ ನೋಡೋಕ್ಕೂ ಅಸಾಧ್ಯ ಅವಳಿಗೆ. ಅವನು ಸೀರೆಯನ್ನೊಮ್ಮೆ ನೋಡಿ ಅವಳನ್ನೊಮ್ಮೆ ನೋಡುತ್ತಾ ಹೋಗಿ ಬಾಗಿಲ ಸದ್ದು ಕೇಳಿಯೇ ಅವನಿಗೆ ಬೆನ್ನು ಹಾಕಿ ನಿಂತಳು. ಹೇಗೆ ಮಾತು ಶುರು ಮಾಡಬೇಕೆನ್ನುವುದು ಬೀಬಿಗೆ ತಿಳಿತಿಲ್ಲ. ಆದರೂ ಆತನೇ ಮುಂದುವರಿಯಬೇಕಿತ್ತು. ಹಾಗೆ ಮೆಲ್ಲನೆ ಅವಳತ್ತ ಬಂದವ. ವೈಫಿ, ಈಗ ಏನು ಮಾಡೋಣ? ಮೆತ್ತಗೆ ಕಿವಿಯಲ್ಲಿ ಕೇಳಲು ಒಂದೆಜ್ಜೆ ಮುಂದೆ ಇಡುವ ಚಾರು ಆತನಿಗೆ ಬೆನ್ನು ಹಾಕಿಯೇ ನಿಂತಳು. ಹೇಗಿದ್ರು ಎಲ್ಲರೂ ಸ್ವಲ್ಪ ಹೊತ್ತಾದಮೇಲೆ ತೋಟದ ಕಡೆ ಹೋಗ್ತಾರೆ ಅಲ್ವಾ, ಆಗ ಯಾರನ್ನಾದರೂ ಕೇಳಿ ಸಹಾಯ ತಗೊಳ್ತೀನಿ ಅಷ್ಟೇ ಎಂದವಳ ಧ್ವನಿಯಲ್ಲಿ ನಡುಕ. ಕೇಳಿಸಿಕೊಂಡವ. ಅವರೇನಾದರೂ ಅಜ್ಜಿ ಬಳಿ ಸತ್ಯ ಹೇಳಿಬಿಟ್ರೆ ಕೇಳಿದ. ಸತ್ಯ ಹೇಳಿಬಿಡಿ ಅಂತ ನಾನು ಕೇಳ್ಕೊಳ್ತೀನಿ ಎಂದಳು. ಮರು ಒಂದೆಜ್ಜೆ ಮುಂದೆ ಇಡುವ ಬೀಬಿ, ಅವರು ಸತ್ಯ ಹೇಳಿಬಿಟ್ರೆ ಎಂದು ಕಾಡೋಕ್ಕೆ ಶುರು ಮಾಡಿದ್ದ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಡುವ ಚಾರು, ಹೇಳಲ್ಲ ಬಿಡು ಲಕ್ಕಿ ಎಂದಿದ್ಲು ಭಯದಲ್ಲಿ. ಆದರೂ ಅವಳನ್ನು ಅಷ್ಟಕ್ಕೆ ಬಿಡುವ ಮನಸ್ಸಿಲ್ಲ ಬೀಬಿಗೆ. ಗೊತ್ತಾದರೆ ನೀನು ಅವ್ರ ಮುಂದೆ ನಂಬಿಕೆ ದ್ರೋಹಿ ಆಗ್ತೀಯ ವೈಫಿ ಎಂದು ಎಚ್ಚರಿಸಿದ. ಅವನ ಮಾತು ಸರಿ ಎನ್ನುವಂತೆ ಆಲೋಚನೆಗೆ ಬೀಳ್ತಾಳೆ ಚಾರು. ಮತ್ತೆ ಏನು ಮಾಡೋದು ಅಸುರ ಎಂದವಳ ಮುಂದೆ ಸೀರೆ ಹಿಡಿದಿದ್ದ. ಸೀರೆಯನ್ನು ನೋಡಿ ಗಾಬರಿಯಾದವಳ ಕಿವಿಯಲ್ಲಿ, ಸೀರೆ ಉಡಿಸುವೆ ಅಷ್ಟೇ ಎಂದಾಗ, ಅಸುರ ಇದು ಯಾಕೋ ಹೆಚ್ಚಾಯಿತು ಎಂದಳು. ಸರಿ, ಅಜ್ಜಿನ ಕರಿತೀನಿ. ಸುಮಾಜಿ, ಮಾಜಿ, ಸುಮಾಜಿ ಎನ್ನೋಕ್ಕೆ ಶುರು ಮಾಡಿದವನ ಕಡೆ ತಿರುಗಿ ಬಾಯಿ ಮೇಲೆ ಕೈ ಇಟ್ಟವಳು. ಬೇಡ 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 ಅಸುರ ಪ್ಲೀಸ್ ಎಂದಾಗ ನಕ್ಕವ. ಅವಳ ನಡು ಬಳಸಿ, ಸೀರೆ ಉಡಿಸಲು ನನ್ನ ಕೈ ನಿನ್ನ ಕಣ್ಣು ಸಾಕಲ್ವ ವೈಫಿ ಎಂದನು. ಆತನ ಮಾತಿಗೆ ಚಾರು ಅಂದರೆ ಎಂದಾಗ ತನ್ನ ಜೇಬಲ್ಲಿದ್ದ ಕರ್ಚೀಫ್ ತೆರೆಯುವ ಬೀಬಿ ಅದನ್ನು ತನ್ನ ಕಣ್ಣಿಗೆ ಕಟ್ಕೊಳ್ತಾನೆ. ಹಾಗೆ ಬೇಕಾದ್ರೆ ಟೆಸ್ಟ್ ಮಾಡ್ಕೋ ವೈಫಿ ಎಂದಾಗ ನಕ್ಕಳು. ನೀನೀಗ ಬಟ್ಟೆ ಬದಲಿಸಬಹುದು, ಮತ್ತು ನಾನು ನೀ ಹೇಳ್ಕೊಡೋ ಹಾಗೆ ಸೀರೆ ಉಡಿಸ್ತೀನಿ ಎಂದು ಆಕೆಗೆ ಬೆನ್ನು ಹಾಕಿ ನಿಂತನು. ಮನದಲ್ಲಿ ಅಸುರನ ಒಳ್ಳೆತನಕ್ಕೆ ಮೆಚ್ಚುಗೆ ತೋರಿ, ನಿನ್ನ ನಂಬಲ್ಲ ನಾನು ಅಸುರ ಎಂದು ಕೆಣಕುವ ಮಾತಾಡಲು, ವೈಫಿ ತುಂಬ ಡವ್ ಮಾಡಬೇಡ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಎಂದು ನನಗೂ ಗೊತ್ತಿದೆ, ಬೇಗ ಬದಲಿಸು, ಸಹಾಯ ಬೇಕಾದರೆ ಕೇಳು, ಅಸುರನಿಗೆ ಏನೂ ಕಾಣಿಸಲ್ಲ ಎಂದು ತರಲೆ ಮಾತಾಡಲು ಅವನ ಬೆನ್ನಿಗೆ ಪುಟ್ಟ ಏಟು ಕೊಟ್ಟವಳು ನಿಧಾನವಾಗಿ ತೊಟ್ಟಿದ್ದ ಬಟ್ಟೆ ಬದಲಿಸಲು ಮುಂದಾದಳು. ಘಾಸಿಯಾದರೂ ರವಿಕೆ ಹಾಗೂ ಲಂಗವನ್ನು ಧರಿಸಿ, ಲಕ್ಕಿ ಮುಗೀತು ಎಂದಾಗ, ಆರ್ ಯು ಶೋರ್ ವೈಫಿ ಮತ್ತೊಮ್ಮೆ ಕೇಳಿದ. ಆಕೆ ಹೌದು ಎಂದ ಮೇಲೆ ಅವಳ ಕಡೆ ತಿರುಗಿ, ಸ್ಟೆಪ್ಸ್ ಗೊತ್ತಿಲ್ಲ ವೈಫಿ, ಕ್ಯಾನ್ ಯು ಹೆಲ್ಪ್ ಮೀ ಎಂದಾಗ ಸೀರೆ ಹೇಗೆ ಉಡಿಸಬೇಕೆಂದು ಹೇಳ್ಕೊಡ್ತಾಳೆ ಚಾರು. ಮೊದಲಿಗೆ ಸೀರೆಯನ್ನು ನಡುಸುತ್ತ ಲಂಗಕ್ಕೆ ಸಿಕ್ಕಿಸ್ಬೇಕು ಎಂದು ಶುರು ಮಾಡ್ತಾಳೆ. ಕಣ್ಣಿಗೆ ಪಟ್ಟಿ ಕಟ್ಟಿದ ಕಾರಣ ಬೀಬಿ ಕೈಯಲ್ಲಿ ಸೀರೆ ಹಿಡಿದು ಆಚೀಚೆ ಮಾಡುತ್ತಾ ಅವಳ ಬರಿದಾದ ನಡು ಮೇಲೆ ಕೈಯಾಡಿಸಲು ಮೈ ರೋಮಾಂಚನಗೊಂಡಿತ್ತು ಅವಳಿಗೆ. ವೈಫಿ ಸರಿನಾ ಖಾತರಿಪಡಿಸಿಕೊಳ್ಳಲು ಕೇಳುತ್ತಿದ್ದ ಬೀಬಿ ಧ್ವನಿ ಆಕೆಯ ಕಿವಿಗೆ ಬೀಳುತ್ತಲೇ ಇಲ್ಲ. ಅವನ ಸ್ಪರ್ಶ ಅವಳನ್ನು ಬೇರೆ ಲೋಕಕ್ಕೆ ಕಳುಹಿಸಿಕೊಟ್ಟಿತ್ತು. ಅಂದಾಜಿನ ಮೇಲೆ ಅವಳ ನಡು ಸುತ್ತ ಸೀರೆ ಸುತ್ತಿಸುತ್ತಿದ್ದವನು ಪದೇ ಪದೇ ಕರೆಕ್ಟ್ ಇದೆಯಾ ಎಂದು ಕೇಳುತ್ತಾ ಪರಲೋಕದಿಂದ ವಾಪಸ್ಸು ತರಿಸ್ತಿದ್ದ ಅವಳ ಮನವನ್ನು. ಆತನ ಬಿಸಿ ಉಸಿರು ಅವಳಿಗೆ ತಾಗುವ ಆಗ ಅವಳ ರೋಮ ಎದ್ದು ನಿಲ್ತಿತ್ತು. ಕ್ಷಣ ಕ್ಷಣಕ್ಕೂ ಆಕೆಯ ಹೃದಯದ ಬಡಿತ ಏರುತ್ತಲೇ ಇರಲು ಹತೋಟಿಗೆ ತರಲು ಬಲು ಕಷ್ಟವಾಗಿತ್ತು. ನೆರಿಗೆ ಹಿಡಿಯುವ ಹೊತ್ತಿಗೆ ಬೀಬಿ ಮೊಗದಲ್ಲಿ ಬೆವರ ಹನಿಗಳು ಇಳೆ ನೋಡ್ತಿದ್ವು. ಸೀರೆ ಉಡುವುದು ಎಷ್ಟು ಕಷ್ಟವೆಂದು ಆತನಿಗಾಗಲೇ ತಿಳಿದು ಬಿಟ್ಟಿತ್ತು. ಒಂದಲ್ಲ ಎರಡಲ್ಲ 10 ಬಾರಿ ನೆರಿಗೆ ತೆರೆದು ಅದು ಜಾರಿ ಮತ್ತದನ್ನು ಜೋಡಿಸಿ ಮತ್ತೆ ಬೀಡಿಸಿ ಸರ್ಕಸ್ ಮಾಡಿ ಒಂದು ಮಟ್ಟಕ್ಕೆ ಪೂರ್ತಿಯಾಗಿ ಹಿಡಿದವ. ಸರಿಯಾಗಿ ಬಂದಿದೆಯಾ ವೈಫಿ ಪ್ರಶ್ನಿಸಿದ. ಹೌದು ಲಕ್ಕಿ ಎಂದವಳ ಉತ್ತರ ಅವನು ಗುಳಿಕೆನ್ನೆ ತೋರುವಂತೆ ಮಾಡಿತ್ತು. ಹಾಗೆ ಅವಳ ನಡು ಬಳಸಿ ಸಿಕ್ಕಿಸಿ ಸೆರಿಗಿಗೆ ಪಿನ್ ಮಾಡಿ ಸೀರೆ ಉಡಿಸಿದವ. ಕಣ್ಣಿನ ಪಟ್ಟಿ ತೆರೆಯದೆ ಅವಳ ಹೆಗಲಿಗೆ ಮೊಗವಿಟ್ಟು, ಸಾಕಾಯಿತು ವೈಫಿ ಎಂದು ಆಯಾಸ ತೋರಿ ನಿಲ್ಲಲು, ಈಗ ಅರ್ಥ ಆಯ್ತಾ ಹುಡುಗಿರು ಯಾಕೆ ಸೀರೆ ಹಾಕಬೇಕು ಅಂದರೆ ಹಿಂದೇಟು ತೋರಿಸ್ತಾರೆ ಅಂತ ಎಂದು ಆತನನ್ನೇ ಪ್ರಶ್ನಿಸುತ್ತಾಳೆ ಚಾರು. ಹಾಗೆ ಕೈ ಮುಗಿದವನು, ಗೊತ್ತಾಯಿತು, ಇನ್ನು ಮುಂದೆ ಈ ಸೀರೆ ವಿಚಾರಕ್ಕೆ ನಿನ್ನನ್ನು ಯಾವತ್ತೂ ಬಲವಂತ ಮಾಡಲ್ಲ
ಎಂದಾಗ ನಕ್ಕಳು. ಹಾಗೆ ಕಣ್ಣಿನ ಪಟ್ಟಿ ತೆರೆಯಲು ಹೇಳಿದಾಗ ತಾನೇ ಉಡಿಸಿರುವ ಸೀರೆ ಹೇಗೆ ಕಾಣ್ತಿದೆಯೋ ಎಂದು ನೋಡಲು ಕಾತುರದಿಂದ ಕಣ್ತೆರೆದ. ಕನಕಾಂಬರ ಬಣ್ಣದ ಸೀರೆಯಲ್ಲಿ ಚಾರು ಅಂಬರದ ಅಪ್ಸರಿಯಂತೆ ಕಾಣಲು ದೃಷ್ಟಿ ತೆರೆದ ಬಿಬಿ, ವಾವ್ ಬಿಬಿ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿದಾನೆ, ಗ್ರೇಟ್ ಎಂದಾಗ, ಹೇಳಿಕೊಟ್ಟಿದ್ದು ನಾನೇ ಎಂದಳು ಜಂಬದಿಂದ. ಆದರೆ ಕಣ್ಣು ಮುಚ್ಕೊಂಡು ಉಡಿಸೋದು ಇಂಪಾರ್ಟೆಂಟ್ ಮೇಡಮ್, ಇದಕ್ಕೊಂದು ಲಾಭ ಬೇಕೇ ಬೇಕು. ಆಯಾಸ ಆಗಿದೆ, ಏನಾದರೂ ಕೊಡಿ, ಎನರ್ಜಿ ವಾಪಸ್ ಆಗೋ ಹಾಗೆ. ಕೇಳಿ ಅವಳ ಮುಖ ನೋಡಲು ಏನೆನಿಸಿತೋ ಹುಡುಗಿಗೆ. ಹತ್ರ ಬಂದವಳು ಏನು ಬೇಕು ಕೇಳಿದ್ಲು. ಸಿಂಗ್ ಸ್ಪೆಷಲ್ ಎಂದ. ಅವನನ್ನೇ ನೋಡ್ತಾ ನಕ್ಕವಳು ತುದಿಗಾಲಲ್ಲಿ ನಿಂತು ಬೀಬಿ ಕೆನ್ನೆಗೆ ಮುತ್ತಿಟ್ಟು ಓಡಿದಳು. ಅವಳ ಈ ವರ್ಸಿಗೆ ಬೀಬಿ ತತ್ತರಿಸಿ ಹೋಗಿದ್ದ. ಈಗ ಅವನ ಹೃದಯದ ಬಡಿತ 100ರ ಗಡಿ ದಾಟಿತ್ತು. ಯಾಕೆ ಮುತ್ತು ಅವಳಿಗೂ ಗೊತ್ತಿಲ್ಲ. ಅವನು ಕೇಳಲಿಲ್ಲ. ಹಾಗೆ ಹಣೆ ನೀವಿಕೊಂಡವ ತನ್ನಲ್ಲೇ ನಗುತ್ತಾ ಸುಮ್ಮನಾದ. ಆಗಿದ್ದ ಆಯಾಸವೆಲ್ಲ ಆಚಾಡಿಲ್ಲದೆ ಓಡಿತ್ತು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.